75,000 rupees phone. Okay. ಇವಾಗ ನಾವು ಸೇಲ್ ಮಾಡ್ತಾ ಇರೋದು 21,000 rupees ಅಷ್ಟೇ. ನೀಟ್ ಮಿಂಟ್ ಕಂಡೀಷನ್ ಫೋನ್ ಸರ್ ಇದು. ಇದರ ಪ್ರೈಸ್ ಬಂದು 16,500 ನೆಗೋಷಿಯಬಲ್ ಆಗ್ತದೆ. ಪ್ರೈಸ್ ನಿಮಗೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಅದು ಅಲ್ಲದೆ ನಿಮ್ಮ ಕಡೆಯಿಂದ ಬರುವ 10 ಕಸ್ಟಮರ್ಸ್ ಗೆ ನಮ್ಮ ಕಡೆಯಿಂದ ಬ್ಲೂಟೂತ್ ಇಯರ್ಫೋನ್ಸ್ ನಾವು ಕಾಂಪ್ಲಿಮೆಂಟರಿ ಕೊಡ್ತೀವಿ. ಪಕ್ಕನಾ ಸರ್? ಪಕ್ಕ. ಪ್ರೈಸ್ ಬಂದ್ಬಿಟ್ಟು 3,500 rupees. ಇದು ಸ್ಟಾರ್ಟಿಂಗ್ ರೇಂಜ್. 1,500 8,000 rupees. ಇವೆಲ್ಲ ಎಷ್ಟು 7,000 ರಿಂದ 8,000 8,000 ರೂಪಾಯಿ ರೇಂಜ್ ಅಲ್ಲಿ ಹೇಳ್ತಿದೆ. ಇದು ಬಂದ್ಬಿಟ್ಟು 15,000 rupees. ಓಕೆ ಸರ್, ಇನ್ನು ಬಂದಾದ್ರೆ ಐಫೋನ್ 14 Pro Max ಇದೆ. ಸ್ಟಿಲ್ ವ್ಯಾರಂಟಿ, 3 ತಿಂಗಳು ಇನ್ನೂ ವ್ಯಾರಂಟಿ ಬಾಕಿ ಇದೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಏನ್ ಸರ್ ಐಫೋನ್ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ನಿಮ್ಮಲ್ಲಿ? ಹೌದಾ? ಹೌದು ಸರ್, ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಎಷ್ಟಿಂದ ಶುರುವಾಗುತ್ತೆ ಸರ್? ಸ್ಟಾರ್ಟಿಂಗ್ ಒಂದು 5,000 rupees ಇಂದ ಸಿಗುತ್ತೆ ಸರ್. 5,000 ರೂಪಾಯಿಂದ ಸಿಗುತ್ತೆ ನಿಮಗೆ ಫೋನ್. ಸರ್ 5,000 ರೂಪಾಯಿಂದ ಐಫೋನ್? ಹೌದು ಸರ್, 5,000 ಇಂದ ಐಫೋನ್ ಸಿಗುತ್ತೆ. ಹಂಗಾದ್ರೆ ಯಾರೆಲ್ಲ ಹೊಸ ಐಫೋನ್ ಯೂಸ್ ಮಾಡ್ಬೇಕು ಅನ್ಕೊಂಡಿದೀವಿ ನಾವು ಆರಾಮಾಗಿ ಬೇಸಿಕ್ ರೇಂಜ್ ಅಲ್ಲಿ ಆರಾಮಾಗಿ ಬಂದು ಯೂಸ್ ಮಾಡಬಹುದು ಸರ್. ಅದ್ರಲ್ಲಿ ಏನು ಹೆವಿ ಯೂಸಿಂಗ್ ಏನಿರಲ್ಲ. ಅವ್ರಿಗೆ ಬೇಸಿಕ್ ಒಬ್ಬರಿಗೆ ಇಷ್ಟ ಇರುತ್ತೆ ಐಫೋನ್ ಯೂಸ್ ಮಾಡಲೇಬೇಕು ಅಂತ, ಅಂತವ್ರಿಗೆ ಯೂಸ್ ಮಾಡಕ್ಕೆ ಒಳ್ಳೆ ಇದರಿದೆ. ಕಡಿಮೆ ರೇಂಜ್ ಇಂದ ಇದೆ ನಮ್ಮ ಹತ್ರ. ಹೌದಾ ಸರ್? 5,000 ಕಮ್ಮಿ ಕೊಡ್ತಾ ಇದೀರಾ ಅಂತ? ಕಮ್ಮಿ ಹೇಳ್ಬಿಟ್ಟು ಏನು ಇದಿಲ್ಲ ಅಲ್ವಾ? ಏನು ಇಲ್ಲ ಸರ್, ಎಲ್ಲ ಪಕ್ಕ ಇರುತ್ತೆ ನಮ್ಮ ಹತ್ರ. ನಮ್ದು ಎಲ್ಲ ಸರ್ವಿಸ್ ಸಪೋರ್ಟ್ ಇರುತ್ತೆ. ಎಲ್ಲ ರೀತಿಯಲ್ಲಿ ಕಸ್ಟಮರ್ಗೆ ಸಪೋರ್ಟ್ ಇರುತ್ತೆ ನಮ್ಮ ಸರ್. ಪ್ರಾಡಕ್ಟ್ ಗ್ಯಾರಂಟಿ ಇರುತ್ತೆ? 100% ಇರುತ್ತೆ ಸರ್. ಹಾಗಿದ್ರೆ ನಿಮ್ಮ ಶಾಪ್ ಡೀಟೇಲ್ಸ್ ಹೇಳಿ ಸರ್. ನಮ್ಮ ಶಾಪ್ ಇಲ್ಲಿ ಸ್ಟಾರ್ಟ್ ಆಗಿ ಆಲ್ರೆಡಿ 22 years ಆಗಿದೆ ಸರ್. ಮೊಬೈಲ್ ವರ್ಲ್ಡ್ ಶೋರೂಮ್ ಅಂಡ್ ಸರ್ವಿಸ್ ಅಂತ ನಮ್ದು ಮೇನ್ ಆಕ್ಸರೀಸ್ ಸರ್ವಿಸಿಂಗ್ ಮೇನ್ ಇಲ್ಲಿ ನಡೀತಾ ಇರೋದು. ಇದು ಫೋನ್ಸ್ ಸೆಕೆಂಡ್ ಸ್ಟಾರ್ಟ್ ಮಾಡಿ 1.5 year ಆಗಿದೆ. ನಮ್ಮದು ಲೊಕೇಶನ್ ನಿಮಗೆ ಆಲ್ರೆಡಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಾಕು. ಮೊಬೈಲ್ ವರ್ಲ್ಡ್ ನ್ಯೂ BL ರೋಡ್ ಅಂದರೆ ಆಟೋಮೆಟಿಕಲಿ ನಿಮಗೆ ಲೊಕೇಶನ್ ಸಿಗುತ್ತೆ. ಬೇರೆ ಡಿಸ್ಕ್ರಿಪ್ಷನ್ ಅಂದರೆ ನಂಬರ್ ನಮ್ದು ಕೊಟ್ಟಿರ್ತೀರ, ಅಲ್ಲಿ ನೀವು ವಿಚಾರಿಸಿದ್ರೆ ನಾವು ಅದ್ರ ಡೀಟೇಲ್ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಶಾಪ್ ಡೀಟೇಲ್ಸು ಲೊಕೇಶನ್ ಎಲ್ಲ ಹಾಕಿರ್ತೀನಿ ಸ್ನೇಹಿತರೆ. ಇನ್ನ ಯಾಕೆ ತಡ ಮಾಡೋದು ಸರ್? ಮೊಬೈಲು ಯಾವ ರೇಂಜಲ್ಲಿ ಇದೆ ಅಂತ ತೋರಿಸ್ಕೊಡಿ ಅಂತ ಕೇಳ್ಕೊತೀನಿ. ತೋರಿಸ್ಕೊಡಿ ಸರ್. ನಮ್ಮ ವೀಕ್ಷಕರಿಗೆ ಯಾವ್ದಾದ್ರು ಮೊಬೈಲು ಬಂದು ತೋರಿಸ್ತೀರಿ, ಬನ್ನಿ ಸರ್. ಸರ್ ಫೋನ್ ತೋರ್ಸಕ್ ರೆಡಿ ಇದ್ದೀರಾ? ಸರ್ ರೆಡಿ ಇದೀನಿ, ತೆಗೆದಿಟ್ಟಿದ್ದೀನಿ. ನೋಡ್ಕೊಳ್ಳಿ, ಕೆಳಗಡ ಭಾಗದಲ್ಲಿ ಮೇಲೆಲ್ಲ ತೆಗೆದಿಟ್ಟಿದ್ದೀನಿ. ಓಕೆ ಸರ್, ಫೋನ್ಸ್ ಅಂದ್ರೆ ನಮ್ಮ ಹತ್ರ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಆಂಡ್ರಾಯ್ಡ್ ಇಂದ 3,000 ರೂಪಾಯಿ ಸ್ಟಾರ್ಟಿಂಗ್ ಬರ್ತದೆ. ಓಕೆ, ಇವಾಗ ರೆಡ್ಮಿದಲ್ಲಿ ಒಂದು ರೆಡ್ಮಿ 4 ಅಂತ ಬಂದ್ಬಿಟ್ಟು ಒಂದು 2GB RAM 30GB ಸ್ಟೋರೇಜ್ ಮಿನಿಮಮ್ ರೇಂಜ್ ಅಲ್ಲಿ ಬೇಸಿಕ್ ಯೂಸ್ ಗೆಲ್ಲ ಆದ್ರೆ ಒಂದು ಸ್ಮಾರ್ಟ್ ಫೋನ್ ಆದ್ರೆ ಒಂದು 3,000 ರೂಪಾಯಿ ಸ್ಟಾರ್ಟಿಂಗ್ ಇದೆ. ವಿತ್ ಚೆಕಿಂಗ್ ವ್ಯಾರಂಟಿ ಕೊಡ್ತೀವಿ ನಾವು. ಸರ್, ಇವಾಗ ನಾರ್ಮಲಿ ಆಂಡ್ರಾಯ್ಡ್ ಎಲ್ಲ ಹೋಗೋದಾದ್ರೆ ಒಂದು 4GB RAM 64GB ಸ್ಟೋರೇಜ್ ಎಲ್ಲ ಆಗುವಂತ ಫೋನ್ ಆದ್ರೆ ಒಂದು 7,000 6,500 rupees 7,000 rupees ರೇಂಜ್ ಅಲ್ಲಿ ಸಿಗ್ತದೆ. ಅದರಲ್ಲೂ ಸಹ ಸ್ವಲ್ಪ ಬೆಟರ್ ಕ್ವಾಲಿಟಿ ಬೆಟರ್ ಫೀಚರ್ಸ್ ಇರೋದಾದ್ರೆ ಒಂದು 8,000 rupees 8,500 rupees ಹಂಗಾಗ್ತದೆ. ಮತ್ತೆ ಆಂಡ್ರಾಯ್ಡ್ ಅಲ್ಲಿ ಸರ್ ಇವಾಗ ಎಡ್ಜ್ ಸೀರೀಸ್, ಇವಾಗ ಸ್ಯಾಮ್ಸಂಗ್ ನೋಟ್ 10 ಇದು. ಓಕೆ, ಇದು ಎಡ್ಜ್ ಸೀರೀಸ್ 8GB RAM ಇದೆ, 256GB ಸ್ಟೋರೇಜ್ ಇದೆ. ಇದೆಲ್ಲ ಬಂದಿರೋದು ಸರ್ 75,000 rupees ಫೋನ್. ಓಕೆ, ಇವಾಗ ನಾವು ಸೇಲ್ ಮಾಡ್ತಾ ಇರೋದು 21,000 rupees ಅಷ್ಟೇ. 75,000 rupees ಫೋನ್ ಇವಾಗ ಸೇಲ್ ಮಾಡ್ತಾ ಪಕ್ಕಾ ನೀಟ್ ಮಿಂಟ್ ಕಂಡೀಷನ್ ಫೋನ್ ಸರ್ ಇದು. ಸೇಲ್ ಮಾಡ್ತಾ ಇರೋದು ಬೇರೆ 21,000 rupees. ಇವಾಗ ಗೂಗಲ್ ಪಿಕ್ಸೆಲ್ ಸರ್, ಇದೆಲ್ಲ ಬಂದು 45,000 40,000 rupees ಫೋನ್ ಇದು. ಪಿಕ್ಸೆಲ್ 4 ಇದು 8GB RAM ಇದೆ, 256GB ಸ್ಟೋರೇಜ್ ಇದೆ, 120GB ಸ್ಟೋರೇಜ್ ಇದೆ. ಇದೆಲ್ಲ ಪ್ರೈಸ್ ಬಂದು 16,500 ನೆಗೋಷಿಯಬಲ್ ಆಗ್ತದೆ. ಪ್ರೈಸ್ ನಿಮಗೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಅದು ಅಲ್ಲದೆ ನಿಮ್ಮ ಕಡೆಯಿಂದ ಬರುವ 10 ಕಸ್ಟಮರ್ಸ್ ಗೆ ನಮ್ಮ ಕಡೆಯಿಂದ ಬ್ಲೂಟೂತ್ ಇಯರ್ಫೋನ್ಸ್ ನಾವು ಕಾಂಪ್ಲಿಮೆಂಟರಿ ಕೊಡ್ತೀವಿ. ಪಕ್ಕನಾ ಸರ್? ಪಕ್ಕ. ಕೇಳಿಸ್ಕೊಳ್ಳಿ ಸರ್, ಯಾರೆಲ್ಲ ನೋಡ್ತಾ ಇದ್ದಾರೆ ವಿಡಿಯೋ, ಫಸ್ಟ್ ಬರೋ 10 ಕಸ್ಟಮರ್ ಗೆ ನಮ್ಮ ಚಾನಲ್ ಗೋಲ್ಡನ್ ಟಾಕ್ಸ್ ಇನ್ ಕನ್ನಡ ಚಾನಲ್ ಕಡೆಯಿಂದ ಫಸ್ಟ್ ಬರೋ 10 ಕಸ್ಟಮರ್ಸ್ ಗೆ ಬ್ಲೂಟೂತ್ ಇಯರ್ಫೋನ್ಸ್ ನಮ್ಮ ಕಡೆಯಿಂದ ಕಾಂಪ್ಲಿಮೆಂಟರಿ ನಾವು ಕೊಡ್ತೀವಿ. ಓಕೆ, ಅದು ಅಲ್ಲದೆ 10 ಕಸ್ಟಮರ್ ಅಲ್ಲ, ಎಲ್ಲಾ ಕಸ್ಟಮರ್ಸ್ ಗೆ ಇವಾಗ ಫೋನ್ಸ್ ತಗೊಂಡ್ರೆ ಇದ್ರ ಜೊತೆ ನಾವು ಸ್ಕ್ರೀನ್ ಗಾರ್ಡ್ ಆಕ್ಸೆಸರೀಸ್ ಏನ್ ಬೇಕು, ಸ್ಕ್ರೀನ್ ಗಾರ್ಡ್ ಎಲ್ಲ ಇದಕ್ಕೆ ನಾವು ಕಾಂಪ್ಲಿಮೆಂಟರಿ ಹಾಕೊಡ್ತೀನಿ. ಅದು ಅಲ್ಲದೆ ಬರೀ ಬಾಯ್ ಮತ್ತೆಲ್ಲ ವಿತ್ ಬಿಲ್ ಬರೆದು ಕೊಡ್ತೀನಿ ನಿಮಗೆ. ಚೆಕಿಂಗ್ ವ್ಯಾರಂಟಿ 15 days. ಏನಾದ್ರು ಪ್ರಾಬ್ಲಮ್ ಬಂದ್ರೆ ತಗೊಂಡ್ ಬರ್ಬೋದು. ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಸರ್ವಿಸ್ ಮಾಡ್ಕೊಡ್ತೀನಿ. ಇಲ್ಲ ಕಸ್ಟಮರ್ಸ್ಗೆ ಎಕ್ಸ್ಚೇಂಜ್ ಬೇಕಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಇಲ್ಲ ಹತ್ರ ಎಲ್ಲಾದ್ರೂ ಇದ್ರೆ ಡೋರ್ ಸ್ಟೆಪ್ ಹೋಗ್ಬಿಟ್ಟು ಆ ಸರ್ವಿಸ್ ಮಾಡ್ಕೊಡ್ತೀವಿ ನಾವು. ಸರ್, ಈಗ ಇದು ಎಲ್ಲ ಯೂಸ್ಡ್ ಮೊಬೈಲ್ಸ್ ಅಲ್ವಾ? ಯೂಸ್ಡ್ ಮೊಬೈಲ್ ಓಕೆ, ನೀವೇನೋ ಕಮ್ಮಿ ಕೊಟ್ಬಿಡ್ತೀರಾ? ನೀವು ಮುಂಚೆ ಎಲ್ಲ ಚೆಕ್ ಮಾಡಿರ್ತೀರಾ ಸರ್ ಇದನ್ನೆಲ್ಲ? ಸರ್, ಆಲ್ಮೋಸ್ಟ್ ಚೆಕ್ ಮಾಡ್ಬಿಟ್ಟು ನಾವು ಇಲ್ಲಿ ಇಡೋದು. ಓಕೆ, ಕಂಪ್ಲೇಂಟ್ ಇರೋ ಒಂದು ಫೋನ್ ನಾವು ಇಲ್ಲಿ ಇಡಲ್ಲ. ಯೂಸ್ ಮಾಡುವಾಗ ಕೆಲವೊಬ್ಬರಿಗೆ ಗೊತ್ತಾಗ್ತದೆ. ಓಕೆ, ಫೋನ್ ಒಂದು 3 to 4 days ಯೂಸ್ ಮಾಡಿದ ನಂತರ ಏನಾದ್ರು ಪ್ರಾಬ್ಲಮ್ ಇದ್ರೆ ಗೊತ್ತಾಗ್ತದೆ. ಆ ತರ ಪ್ರಾಬ್ಲಮ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್, ಬಂದ್ರೆ ನಾವು ಇಲ್ಲಿ ಕಂಪ್ಲೇಂಟ್ ಹೇಳಿದ್ರೆ ನಾವು ಏನು ಸಪೋರ್ಟ್ ಮಾಡ್ಕೊಡ್ತೀವಿ. ಹೌದಾ ಸರ್? ಏನು ಗ್ಯಾರಂಟಿ ಇರಲ್ವಾ? ಅಷ್ಟು ಕಮ್ಮಿ ಕೊಡ್ತಾ ಇದ್ದೀರಾ? ಗ್ಯಾರಂಟಿ ಬರೀ ಬಾಯ್ ಮಾತಲ್ಲ, ಬಿತ್ ಬಿಲ್ ಬರೆದು ಕೊಡ್ತೀನಿ. IMEI ನಂಬರ್ ಎಲ್ಲ ಸೇರಿಬಿಟ್ಟು ಬಿತ್ ಬಿಲ್ ಕೊಡ್ತೀವಿ ನಾವು. ಹಂಗಿದ್ರೆ ನಮ್ಮ ನೋಡ್ತಾ ಇರೋಂಥ ವಿಡಿಯೋ ನೋಡ್ತಾ ಇರೋಂಥ ಸಬ್ಸ್ಕ್ರೈಬರ್ಸ್ ಎಲ್ಲ ನಂಬೋದು ನಿಮ್ನ? ನಂಬೋದು ಸರ್. ಫೋನ್ 22 ವರ್ಷದಿಂದ ನಮ್ದು ಇದೇ ಫೀಲ್ಡ್, ಮೈ ಸರ್ವಿಸು ಆಕ್ಸರೀಸು ಈ ತರ ಫೀಲ್ಡ್ 22 ವರ್ಷದಿಂದ ಆಯ್ತು. ಇವಾಗ ಐಫೋನ್ಸ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ಸರ್. ಸರ್, ಐಫೋನ್ ತೋರ್ಸ ಹೋಗಿ ಸರ್. ಯಾವ್ದು ಸರ್? ಐಫೋನ್ ಸ್ಟಾರ್ಟಿಂಗ್ ಅಂದ್ರೆ ಸರ್ ಇದು ಐಫೋನ್ 5s. ಓಕೆ, ಇದು ತುಂಬಾ ಡಿಮ್ಯಾಂಡ್ ಫೋನ್. 16GB ಸ್ಟೋರೇಜ್ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 3,500 rupees. ಇದು ಸ್ಟಾರ್ಟಿಂಗ್ ರೇಂಜ್. ಇನ್ನು ನೆಕ್ಸ್ಟ್ ಮಾಡೆಲ್ ಹೋದ್ರೆ ಐಫೋನ್ 6 ಇದೆ. ಇದರಲ್ಲಿ ಮತ್ತೆ ಸರ್ ಐಫೋನ್ 6 ಅಲ್ಲಿ 5s ಅಲ್ಲಿ ಏನಂದ್ರೆ ಗೂಗಲ್ ಪೇ ಫೋನ್ ಪೇ ವರ್ಕ್ ಆಗಲ್ಲ. ಜಸ್ಟ್ ಬೇಸಿಕ್ ಕಾಲ್ ಗೆ ಒಂದು ಸಿಂಪಲ್ ಆಗಿ ಯೂಸ್ ಮಾಡೋದಕ್ಕೆ ಓಕೆ. ಇದೆಲ್ಲ ಬಂದ್ಬಿಟ್ಟು ಒಂದು 64GB ಅದು 6,000 rupees 5,500 rupees ಹಂಗೆ ಇದೆ. ಯಾವುದು ಐಫೋನ್ 6. ನೆಕ್ಸ್ಟ್ ಮಾಡೆಲ್ ಹೋಗೋದಾದ್ರೆ ಐಫೋನ್ 7 ಇದೆ ಸರ್. 7 ದಲ್ಲಿ ಒಂದು 120GB ಆ ರೇಂಜ್ ಅಲ್ಲಿ ಬಂದ್ಬಿಟ್ಟು
ಬಂದ್ಬಿಟ್ಟು ಒಂದು 7500 8000 rupees ರೇಂಜ್ ಬರ್ತದೆ. iPhone 7 ಇದೆಲ್ಲ ಇದೆಲ್ಲ ಬಂದ್ಬಿಟ್ಟು ಒಂದು 7500 8000 rupees ಇವೆಲ್ಲ ಎಷ್ಟು 7000ದಿಂದ 7000 8000 ರೂಪಾಯಿ ರೇಂಜ್. ಫೀಚರ್ಸ್ ಜಾಸ್ತಿ ಆಗ್ತದೆ, ಪ್ರೈಸ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ, ಆದ್ರೆ ನೆಗೋಷಿಯಬಲ್ ಆಗ್ತದೆ, ಏನೇ ಇದ್ರು ನಾವು ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಸರ್. ಮತ್ತೆ ಒಂದು ಇದು SE ಸೆಕೆಂಡ್ ಜನರೇಷನ್, ಇದು 64 GB ಇದೆ, 80% ಬ್ಯಾಟರಿ ಹೇಳ್ತಿದೆ. ಇದು ಬಂದ್ಬಿಟ್ಟು 15,000 rupees. ಓಕೆ ಸರ್. ಇನ್ನು ಬಂದ್ಬಿಟ್ಟು ಐಫೋನ್ ಇದು SE ಥರ್ಡ್ ಜನರೇಷನ್, ಇದು ಲೇಟೆಸ್ಟ್ ಮಾಡಲ್, ಥರ್ಡ್ ಜನರೇಷನ್, 128 GB ಸ್ಟೋರೇಜ್ ಇದೆ, 90% ಬ್ಯಾಟರಿ ಹೇಳ್ತಿದೆ. ಇದು ಬಂದ್ಬಿಟ್ಟು 19,000 ರೂಪಾಯಿ ಇದ್ರ ಪ್ರೈಸ್. ಇದೆಲ್ಲ ಅಷ್ಟೇನು ಯೂಸ್ ಆಗಿಲ್ಲ ಸರ್, ಬಿಲ್ ವ್ಯಾರಂಟಿ ಇಲ್ಲ, ಆದ್ರೂ ಯೂಸ್ ಕಡಿಮೆ, ನೀಟ್ ಕಂಡೀಷನ್. ಈಗ ಅದನ್ನ ತಗೋಬೇಕು ಅಂದ್ರೆ ಹೊಸ ತಗೋಬೇಕು ಅಂದ್ರೆ ಎಷ್ಟಾಗುತ್ತೆ ಸರ್? 45,000 ರೂಪಾಯಿ ಆಗ್ತದೆ ಸರ್. 45,000 ರೂಪಾಯಿ, ನೀವು 19,000 ರೂಪಾಯಿ ಕೊಡ್ತೀರಾ? ಓಕೆ. ಇವಾಗ ಹೈ ಎಂಡ್ ಮಾಡಲ್ಗೆ ಹೋಗೋದಾದ್ರೆ iPhone 14 Pro Max ಇದೆ, ಸ್ಟಿಲ್ ವ್ಯಾರಂಟಿ, ಇವಾಗ 3 ತಿಂಗಳು ಇನ್ನೂ ವ್ಯಾರಂಟಿ ಬಾಕಿ ಇದೆ, 128 GB ಸ್ಟೋರೇಜ್ ಇದೆ, 96% ಬ್ಯಾಟರಿ ಹೇಳ್ತಿದೆ, 80,000 ರೂಪಾಯಿ ನೆಗೋಷಿಯಬಲ್ ಆಗ್ತದೆ, ಪ್ರೈಸ್ ಕಡಿಮೆ ಆಗ್ತದೆ. ಓಕೆ, 80,000 ರೂಪಾಯಿ ನೆಗೋಷಿಯಬಲ್. ಬಿಲ್, ಬಾಕ್ಸ್, ಚಾರ್ಜರ್, ಕೇಬಲ್ ಎಲ್ಲಾನು ಅವೈಲೇಬಲ್ ಇದೆ. ಇನ್ನು 2 ತಿಂಗಳು 3 ತಿಂಗಳು ವ್ಯಾರಂಟಿ ಬಾಕಿ ಇದೆ, ಅದರಿಂದ ಪ್ರೈಸ್ ನೆಗೋಷಿಯಬಲ್ ಆಗ್ತದೆ, ಪ್ರೈಸ್ ಆಗ್ತದೆ ಕಡಿಮೆ ಆಗ್ತದೆ. ಮತ್ತೆ ಬಂದ್ಬಿಟ್ಟು iPhone 12 Pro Max ಇದೆ, 256 GB ಸ್ಟೋರೇಜ್, 86% ಬ್ಯಾಟರಿ ಹೇಳ್ತಿದೆ, ಪರವಾಗಿಲ್ಲ, ನೀಟ್ ಕಂಡೀಷನ್ ಇದೆ ಸರ್. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 56,000 ನೆಗೋಷಿಯಬಲ್ ಆಗ್ತದೆ, ಪ್ರೈಸ್ ಕಡಿಮೆ ಆಗ್ತದೆ. iPhone 12 Pro ಇದೆ ಸರ್, ಇದು ಸಹ ಅಷ್ಟೇ 256 GB ಸ್ಟೋರೇಜ್. ಇದು ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 49,000 rupees. ಇದು ಫೈನಲ್ ಪ್ರೈಸ್ 49,000 rupees. ಮತ್ತೆ ಬಂದ್ಬಿಟ್ಟು ಸರ್ iPhone 13, ಇದು iPhone 13 128 GB ಸ್ಟೋರೇಜ್ ಇದೆ, 91% ಬ್ಯಾಟರಿ ಹೇಳ್ತಿದೆ, 91% ಬ್ಯಾಟರಿ ಹೇಳ್ತಿದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 44,000 rupees ಆಗ್ತದೆ, iPhone 13. ಓಕೆ, ಇದು ಬಂದ್ಬಿಟ್ಟು ಅದರಲ್ಲೇ 256 GB ಸ್ಟೋರೇಜ್, 100% ಬ್ಯಾಟರಿ ಹೇಳ್ತಿದೆ, ನೋ ಬ್ಯಾಟರಿ ಚೇಂಜ್ ಏನಾಗಿಲ್ಲ, ನೀಟ್ ಕಂಡೀಷನ್, ಫೋನ್ ಓಪನ್ ಆಗಿಲ್ಲ. 256 GB, ಯಾಕಂದ್ರೆ 100% ಬ್ಯಾಟರಿ ಹೇಳ್ತಿದ್ರೆ ಕೆಲವೊಂದು ಕಸ್ಟಮರ್ಸ್ಗೆ ಡೌಟ್ ಇರ್ತದೆ, ಬ್ಯಾಟರಿ ಚೇಂಜ್ ಆಗಿರ್ತದಾ ಇಲ್ವಾ ಅಂತ. ಅದಕ್ಕೋಸ್ಕರ ಮುಂಚೆ ಹೇಳಿದ್ದೆ, ಫೋನ್ ಓಪನ್ ಆಗಿಲ್ಲ, ಯಾಕಂದ್ರೆ ಯೂಸ್ ಕಡಿಮೆ ಆಗಿರೋ ಫೋನ್ ಇದು. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 46,000 rupees ಆಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ iPhone 12 ಅದೇ ನೀವಾಗಿನ iPhone 13 ತರನೇ 100% ಬ್ಯಾಟರಿ ಹೇಳ್ತಿದೆ, 256 GB ಸ್ಟೋರೇಜ್ ಇದೆ. ಇದೆಲ್ಲ ಪ್ರೈಸ್ ಬಂದು 36,000 rupees ಆ ರೇಂಜ್ ಅಲ್ಲಿ ಇದೆ. iPhone 11 Pro ಇದೆಲ್ಲ ಸರ್ ಒಂದು 30,000 35,000. ಈಗ iPhone 11 ಎಲ್ಲ ಕಡಿಮೆ ಪ್ರೈಸ್ ರೇಂಜ್ ಅಲ್ಲಿ ಬೇಕಂದ್ರೆ ಇದೆಲ್ಲ 256 GB ಸ್ಟೋರೇಜ್ ಸರ್ ಇದ್ರದ್ದು. ಇದು iPhone 11. ಓಕೆ, ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 26,000 ರೂಪಾಯಿ ಆಗ್ತದೆ, 26,000 rupees ಆಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು iPhone 11 ಅಲ್ಲೇ 64 GB ಇರುತ್ತದೆ, 64 GB ಇರುತ್ತದೆ. ಇದೆಲ್ಲ ಪ್ರೈಸ್ ಬಂದ್ಬಿಟ್ಟು 22,000 21,000, ಅದರಲ್ಲಿ ನೆಗೋಷಿಯಬಲ್ ಆಗ್ತದೆ. ಅದಲ್ಲದೆ ಆಂಡ್ರಾಯ್ಡ್ ಇದು ಸರ್ ಬೇಜಾನಿದೆ, ಕಸ್ಟಮರ್ಸ್ ಗೆ ಯಾವ ರೇಟ್ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಫೋನ್ಸ್, ಆ ರೇಟ್ ಅಲ್ಲಿ ನಾವು ಫೋನ್ ಕೊಡ್ತೀವಿ. ಅದೇ ತರ ಸಪೋರ್ಟ್ ಎಲ್ಲ ಕೆಳಗಿರೋದೆಲ್ಲ ಆಂಡ್ರಾಯ್ಡ್, ಎಲ್ಲ ಆಂಡ್ರಾಯ್ಡ್ ಸರ್. ನಮ್ಗೆ ಯಾವ ತರ ಬೇಕು, ನಮ್ಮ ಬಜೆಟ್ ಅಲ್ಲಿ ಯಾವ ತರ ಬೇಕು, ಆ ರೇಟ್ ಅಲ್ಲಿ ನಾವು ಕೊಡ್ತೀವಿ, ಅದೇ ತರ ಸಪೋರ್ಟ್ ಕೊಡ್ತೀವಿ ನಾವು. ಓಕೆ ಸರ್, ಒಟ್ಟಲ್ಲಿ ಇದ್ರ ಜೊತೆಗೆ ನಿಮ್ಮಲ್ಲಿ ಇನ್ನೇನೆಲ್ಲ ಸಿಗುತ್ತೆ ಸರ್? ಸರ್ ನಮ್ದು ಅದೇ ಮುಂಚೆ ಹೇಳಿದೆಲ್ಲ ಸರ್ವಿಸ್ ಅಂಡ್ ಆಕ್ಸೆಸರೀಸ್, ನಮ್ದು ಮೈನ್ ಸರ್ವಿಸ್, ಮೊಬೈಲ್ ಸರ್ವಿಸ್. ಏನೇ ಪ್ರಾಬ್ಲಮ್ ಇದ್ರು ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಇವಾಗ ಡಿಸ್ಪ್ಲೇ ಪ್ರಾಬ್ಲಮ್, ಮದರ್ ಬೋರ್ಡ್ ಪ್ರಾಬ್ಲಮ್, CPU ಲೆವೆಲ್, IC ಲೆವೆಲ್ ಏನೇ ಪ್ರಾಬ್ಲಮ್ ಇದ್ರು ಸರ್ವಿಸ್ ಮೈನ್ ನಮ್ದು, ಅದು ಮಾಡ್ಕೊಡ್ತೀವಿ. 22 ವರ್ಷ ಆಯ್ತು, ಅದೇ ಮೈನ್ ಸರ್ವಿಸ್. ಮತ್ತೆ ಸರ್ ಆಕ್ಸೆಸರೀಸ್, ಇವಾಗ ಲ್ಯಾಪ್ಟಾಪ್ ಆಕ್ಸೆಸರೀಸ್, ಕೇಬಲ್, ಚಾರ್ಜರ್ ಏನೇನು ಬೇಕು ಅಷ್ಟೇ ಅದೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ಇವಾಗ ಗಾಡಿ ಆಕ್ಸೆಸರೀಸ್ ಬರೋದಾದ್ರೆ ಕಾರ್ ಸ್ಟ್ಯಾಂಡ್ಸ್, ಇವಾಗ ಇದೆಲ್ಲ ಕಾರ್ ಸ್ಟ್ಯಾಂಡ್ಸ್. ಓಕೆ, ಮತ್ತೆ ವೈರ್ಲೆಸ್ ಮೈಕ್, ಇದು ಮೈಕ್ಸ್, ಮತ್ತೆ ಹಾರ್ಡ್ ಡಿಸ್ಕ್, ಬ್ಲೂಟೂತ್ ಸ್ಪೀಕರ್ಸ್, ಮೆಮರಿ ಕಾರ್ಡ್, ಒಂದು ಮೊಬೈಲ್ಗೆ ಮತ್ತೆ ಲ್ಯಾಪ್ಟಾಪ್ಗೆ ಏನೇನು ಆಕ್ಸೆಸರೀಸ್ ಸರ್ A to Z ನಮ್ಮ ಹತ್ರ ಅವೈಲೇಬಲ್ ಇದೆ. ಸ್ಕ್ರೀನ್ ಗಾರ್ಡ್ಸ್ ಏನೇ ಬೇಕು ಸರ್ ಅದೆಲ್ಲ ಕೊಡೋದು. ನಾರ್ಮಲ್ ಕ್ವಾಲಿಟಿ ಎಲ್ಲ ಹೈ ಎಂಡ್ ಕ್ವಾಲಿಟಿ, ಸ್ವಲ್ಪ ರೇಟ್ ಇರ್ತದೆ, ಆದ್ರೆ ಹೈ ಎಂಡ್ ಕ್ವಾಲಿಟಿ ನಾವು ಕೊಡೋದು, ವಿತ್ ವ್ಯಾರಂಟಿ ಎಲ್ಲ ಅದಕ್ಕೂ ನಾವು ಸಪೋರ್ಟ್ ಕೊಡ್ತೀವಿ. ಕಸ್ಟಮರ್ ಸಪೋರ್ಟ್ ನಮ್ದು ಮೈನ್. ಮೊಬೈಲ್ ಕೀಪ್ ಇದು ಎಲ್ಲ ಇಲ್ಲೇ ಕವರ್ಸ್, ಬ್ಯಾಕ್ ಕವರ್ಸ್ ಎಲ್ಲ ಇದೆ ಸರ್, ಇಲ್ಲೇ ನೋಡಬಹುದು. ಇದೆಲ್ಲ ಒಂದೊಂದು ಮಾಡೆಲ್ ಕ್ವಾಂಟಿಟಿ ಸರ್ ನಾವು ಇಷ್ಟು ಇಟ್ಟಿದ್ದೀನಿ ನೋಡಿ, ಅದು ಇಟ್ಟಿರೋ ಕ್ವಾಲಿಟೀಸ್ ನೋಡಬಹುದು, ಎಲ್ಲ ಹೈ ಎಂಡ್ ಕ್ವಾಲಿಟಿ ಇಟ್ಟಿದೆ, ಬ್ರಾಂಡ್ ಐಟಮ್ ಇಟ್ಟಿದೆ. ಇದು ಕ್ಯಾಮರಾ, ಸ್ಕ್ರೀನ್ ಗಾರ್ಡ್ಸ್ ಏನೇ ಬೇಕು ಕಸ್ಟಮರ್ಸ್ಗೆ ನಮ್ಮದು. ಅದು ಬ್ಲೂಟೂತ್ ಇಯರ್ಫೋನ್ಸ್ ಬಂದ್ಬಿಟ್ಟು ಇದು ಲ್ಯಾಪ್ಟಾಪ್ ಸ್ಟ್ಯಾಂಡ್ಸ್. ಓಕೆ, ಇದೆಲ್ಲ ತುಂಬಾ ಈ ಕಂಟಿನ್ಯೂಸ್ ಆಗಿ ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ತುಂಬಾ ಯೂಸ್ ಆಗುವಂತ ಐಟಮ್ ಇದು. ಓಕೆ, ತೋರಿಸ್ಕೊಡ್ತೀನಿ ಸರ್. ಏನ್ ರೇಟ್ ಇದು? 1800 ಸರ್, ಬ್ರಾಂಡೆಡ್ ಐಟಮ್. ಇದರಲ್ಲಿ ಏನೋ ಫಿಟ್ಟಿಂಗ್ಸ್ ಏನೋ ಪ್ರಾಬ್ಲಮ್ ಇದ್ರೆ ತಗೊಂಡ್ ಬರ್ಬೋದು, ನಾವು ರಿಪ್ಲೇಸ್ ಮಾಡ್ತೀವಿ. ಈ ಕಡೆಯಿಂದ ಸರ್ ಲ್ಯಾಪ್ಟಾಪ್ ಇಟ್ಕೊಬೋದು, ಮೌಸ್ ಇಟ್ಬೋದು, ಪೆನ್ ಏನು ಬೇಕು ನಿಮಗೆ, ಅಲ್ಲಿ ಚಿಕ್ಕ ಚಿಕ್ಕ ಆಕ್ಸೆಸರೀಸ್ ಇಟ್ಕೊಬೋದು. ಪೇನ್ ಏನಾಗಲ್ಲ, ಕೆಳಗಡೆ ಭಾಗದಲ್ಲಿ ಸಾಫ್ಟ್ ಇದು ಕೊಟ್ಟಿದ್ದಾರೆ. ಓಕೆ, ಮತ್ತೆ ಬಂದ್ಬಿಟ್ಟು ಇದೇ ಥರ ಸರ್, ಇವಾಗ ಯೂಟ್ಯೂಬ್ ಬ್ಲಾಗರ್ಸ್ ಈ ರೀಲ್ಸ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ತುಂಬಾ ಯೂಸ್ ಆಗುವಂತ ಟ್ರೈಪೋಡ್ ಸ್ಟ್ಯಾಂಡ್ಸ್, ಸೆಲ್ಫಿ ಸ್ಟಿಕ್ಸ್, ಮತ್ತೆ RGB ಲೈಟ್ಸ್, ಬ್ಲೂಟೂತ್ ಹೆಡ್ಸೆಟ್ಸ್ ಏನ್ ಬೇಕೀಗ ನಮ್ಮ ಹತ್ರ ಎಲ್ಲ ಅವೈಲೇಬಲ್ ಇದೆ. ಓಕೆ ಸರ್, ಒಟ್ಟಿನಲ್ಲಿ ಇಲ್ಲಿ ನಿಮ್ಮಲ್ಲಿ ಯೂಸ್ಡ್ ಮೊಬೈಲ್ಸ್ ತುಂಬಾ ಕಮ್ಮಿಗೆ ಕೈಗೆ ಒಳ್ಳೆ ಫೋನ್ಸ್ ಕೊಡ್ತೀವಿ ನಾವು. ಒಳ್ಳೆ ಫೋನ್ಸ್ ಕೊಡ್ತೀರಾ? ಯಾರೆಲ್ಲ ಫೋನ್ಸ್ ಬೇಕು ಅಥವಾ ಯಾರೆಲ್ಲ ಐಫೋನ್ಸ್ ತಗೋಬೇಕು, ಇಲ್ಲ ಇಲ್ಲಿ ಹತ್ರ ಇಲ್ಲ, ಬ್ಯಾಂಗ್ಳೂರ್ ಇಲ್ಲ, ಬೇರೆ ಕಡೆ ಇದ್ದಾರೆ ಅಂದ್ರೆ ಕಾಲ್ ಮಾಡ್ಬಿಟ್ಟು ಹೇಳಿದ್ರೆ ನಾವು ಡೆಲಿವರಿ ಆಪ್ಷನ್ ಮಾಡ್ಕೊಡ್ತೀವಿ, ಇಲ್ಲಿಗೆ ಬರಬೇಕು ಅಂತ ಇಲ್ಲ, ಫೋನ್ ಮಾಡಿ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ತಗೊಂಡು ಹೋದ ನಂತರ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೂ ಸಹ ಅವ್ರಿಗೆ ಹಿಂಗೆ ಕಳಿಸ್ಬೋದು. ಅದು ಸಪೋರ್ಟ್ ನಿಮಗೆ ಏನೋ ಕಸ್ಟಮರ್ಸ್ಗೆ ಏನು ಬೇಕು ನಾವು ಮಾಡ್ಕೊಡ್ತೀವಿ. ಹೌದಾ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಟೈಮ್ ಮಾಡಿಕೊಂಡು ನಿಮ್ಮ ಫೋನ್ಸು ಮತ್ತು ನಿಮ್ಮ ಅಂಗಡಿ ಬಗ್ಗೆ
ತಿಳಿಸ್ಕೊಟ್ಟಿದ್ಕೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವೈಲಬಲ್ ನಿಮ್ಗೆ ಏನಾದ್ರೂ ಅವಶ್ಯಕತೆ ಇದ್ರೆ ದಯವಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಈ ಮೊಬೈಲ್ಸ್ ಬಗ್ಗೆ ಅಲ್ಲ ಸರ್, ಕಸ್ಟಮರ್ಸ್ ಮೊಬೈಲ್ದು ಸರ್ವಿಸ್ ಏನೇ ಆಗಲಿ ಅವ್ರಿಗೆ ಇಲ್ಲೇ ಬರ್ಬೋದು. ಬರೀ ಸೆಕೆಂಡ್ ಹ್ಯಾಂಡ್ ಫೋನ್ಗೋಸ್ಕರ ಅಲ್ಲ, ಯಾ ಸರ್ವಿಸ್ಗಾದ್ರೂ ಸಹ ಆಕ್ಸರೀಸ್ ಏನೇ ಬೇಕಾದ್ರೂ ಕಸ್ಟಮರ್ ಕಾಲ್ ಮಾಡಿದ್ರೆ ನಾವು ಪೋರ್ಟ್ರ್ ಇಲ್ಲ ಡೂಮ್ಸೋ ಕಳ್ಸಿಕೊಡ್ತೀವಿ. ಯಾವ ತರ ಸಪೋರ್ಟ್ ಬೇಕು ಆ ತರ ಸಪೋರ್ಟ್ ಕೊಡ್ತೀವಿ. ಏನೇ ಮೊಬೈಲ್ ಹೊಡೆದೋಗ್ಲಿ ಬಿಡ್ದೋಗ್ಲಿ ಯಾವ್ದಾದ್ರು ಎಲ್ಲದಕ್ಕೂ ನಾವು ಸಪೋರ್ಟ್ ಕೊಡ್ತೀವಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.